ಬಾಡಿ, ಸಾಫ್ಟ್ ಶಾರ್ಪ್ನೆಸ್ ಇನ್ ದ ಮೈಂಡ್, ಕೈಂಡ್ನೆಸ್ ಇನ್ ದ ಹಾರ್ಟ್. ಇದು ಸಾಫ್ಟ್ ಇಂಡಿಯಾ, ಇದು ಫಿಟ್ ಇಂಡಿಯಾ. ಹಾರ್ಡ್ನೆಸ್ ಇನ್ ದ ಬಾಡಿ, ಶಾರ್ಪ್ನೆಸ್ ಇನ್ ದ ಮೈಂಡ್, ಕೈಂಡ್ನೆಸ್, ಸಾಫ್ಟ್ನೆಸ್ ಇನ್ ದಿ ಹಾರ್ಟ್. ದೇಹ ಸದೃಢವಾಗಿರಬೇಕು, ಮನಸ್ಸು ಸೂಕ್ಷ್ಮವಾಗಿರಬೇಕು, ಎದೆಯಾಗ ಪ್ರೇಮ ಇರಬೇಕು. ಅಂಥವ್ರಿಗೆ ಯೋಗಿಗಳು ಅಂತ ಕರೀತಾರೆ. ಬರೀ ನಾವು ಬೆಳಗ್ಗೆ ಅಂತ ಬುಸ್ ಬುಸ್ ಅಂತ ಬಿಟ್ಟರೆ ಕಂಬಾರ ಕುಲಿಮಿನ ಏನವು ಅವು ಪ್ರಾಣಾಯಾಮ ನಮಗಿನ ಚಲೋ ಮಾಡ್ತಿರ್ತಾವೆ. ಅದು ಅಷ್ಟೇ ಯೋಗಿ ಅಲ್ಲ. ಯೋಗ ಅಂದ್ರೆ ಅದನ್ನು ಸಮತ್ವಂ ಯೋಗ ಉಚ್ಯತೆ. ಜೀವನದಲ್ಲಿ ಕಷ್ಟ ಬರಲಿ, ಸುಖ ಬರಲಿ, ಮಾನ ಬರಲಿ, ಅಪಮಾನಗಳು ಬರಲಿ, ಏನೇ ಬಂದರೂ ಸಹಿತ ತಾಳಿಕೊಂಡು ಬದುಕುವ ಛಲ ಇದೆಯಲ್ಲ, ಅವನಿಗೆ ಯೋಗಿ ಅಂತ ಕರೀತಾರೆ. ಬದುಕುವ ಛಲ. ಯೋಗ ಅಂದರೆ ಆರ್ಟ್ ಆಫ್ ಲಿವಿಂಗ್. ಅದು ಒಂಥರ ಹೆಂಗೆ ಬದುಕಬೇಕಂತ ಕಲಿಸುವ ಕಲ. ಮತ್ತು ಅದ್ರ ಬಗ್ಗೆ ಅವ್ರು ಹೇಳಾಗಲಿ ಯಾವಾಗಾದರೂ ಒಂದಿಷ್ಟು ದಿವಸ ನಿಮ್ಮ ಊರಿಗೆ ಬಂದು ಪೂಜ್ಯರ ಸನ್ನಿಧಾನದಲ್ಲಿ ಪ್ರವಚನ ಮಾಡುವ ಒಂದು ಅವಕಾಶ ನೋಡಿಕೊಂಡು ಪ್ಲ್ಯಾನ್ ಮಾಡೋಣ. ಮತ್ತು ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಮ ಯೋಗಿಗಳಂತ ಕಾಣ್ತೀವಿ. ನಿಮ್ಮ ಗುರುಗಳು ನೋಡಿದ್ರಂತೂ ಮುಗಿದೋಗುತ್ತೆ. ಅವ್ರು ಮೆಟ್ಲ ಬೇಕಾಗಿದ್ದಿಲ್ಲ, ಅಂತ ಹಾರ್ಕೊಂಡು ಯೋಗ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ನೋಡಿದ್ರೆ ಗೊತ್ತಾಗ್ತೈತೆ ಅವ್ರಿಗೆ. ಮತ್ತು ಇಷ್ಟು ವಯಸ್ಸಿನಾಗ ಇಷ್ಟು ಆ್ಯಕ್ಟಿವ್ ಇರ್ಬೇಕಾದ್ರೆ ಮತ್ತು ದಿವಸ 10 ಮಿರ್ಚಿ ಹೊಡೆದ್ರೆ ಬರ್ತೈತೆ. ಯೋಗಿ ಅಂತೆ ಬದುಕಬೇಕು. ಯೋಗ ಜೀವನದ ಒಂದು ಅವಿಭಾಜ್ಯ ಅಂಗ. ತಮ್ಮನ್ನೆಲ್ಲ ನೋಡಿ ಸಂತೋಷ. ಯಾಕಂದ್ರೆ ಮೊದಲು ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಇರದೇ ಇದ್ದರೆ ಏನೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಅಂದ್ರೆ ಆರೋಗ್ಯ ಸಂಪತ್ತು. ಆರೋಗ್ಯ ಸಂಪತ್ತು ಇರದೇ ಇದ್ದರೆ ಯಾವ ಸಂಪತ್ತನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಈಗ ನಾ ಹೇಳ್ತೀನಿ, ಈಗ ನಾವು ಒಂದು ದೊಡ್ಡ ಮನೆ ಕಟ್ಟಿಸೀನಿ, 3 ಅಂತಸ್ತಿನ ಮನೆ ಕಟ್ಟಿಸೀನಿ. ಈಗ ಹೇಳ್ತಿರ್ತಾರೆ ಅವ್ರು ದೊಡ್ಡ ದೊಡ್ಡ ಶ್ರೀಮಂತ 3 ಅಂತಸ್ತಿನ ಮನೆ ಕಟ್ಸ್ಯಾನ, ಮುಂದೊಂದು ದೊಡ್ಡ ಗಾರ್ಡನ್ ಮಾಡ್ಯಾನ, ಮನ್ಯಾಗ ವಾಕಿಂಗ್ ಟ್ರ್ಯಾಕ್ ಮಾಡಿಸಿರ್ತಾನ, ಇವಾಗ ಕುರ್ಚಿ ಹಾಕೊಂಡು ಕುಂತಿರ್ತಾನೆ. ಬಂದವರೆಲ್ಲ ಕೇಳ್ತಿರ್ತಾರೆ, ಅವ್ನು ಹೇಳ್ತಿರ್ತಾನೆ, ಇದು 3 ಅಂತಸ್ತಿನ ಮನೆ ಕಟ್ಸೀನಿ, ಮುಂದೆ ಮುಂದೆ ಗಾರ್ಡನ್ ಮಾಡೀನಿ, ವಾಕಿಂಗ್ ಟ್ರ್ಯಾಕ್ ಮಾಡೀನಿ. ಅವ್ರಂದ್ರೆ ಮತ್ತು ನೀವ್ಯಾಕೆ ಅಡ್ಡಾಡುವಲ್ಲ, ಮಂಡಿ ನೋವು ಬಂದಾವ, ಕಾಲನ್ನು ಅಟ್ಟುಣಿಗಾಗಿರ್ತಾವ. ಎಲ್ಲ ಮಾಡಿದೆ, ಆದ್ರೆ ನೀನು ಅನುಭವಿಸೋದಿಲ್ಲ ಅಂತ ಏನು ಮಾಡೋದು? ಮನ್ಯಾಗ ನೋಟಿನ ಕಟ್ಟಿಟ್ಟವರು ಶ್ರೀಮಂತರ, ಕೈಕಾಲು ಕಟ್ಟಿದ್ದವರು ಶ್ರೀಮಂತರಷ್ಟೇ. ಕೈಕಾಲು ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಿರಬೇಕು.